ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಕಾರ್ತೀಕ ಮಾಸದಲ್ಲಿ ದೀಪಕ್ಕೆ ಹೆಚ್ಚು ಮಹತ್ವವಿದೆ. ಆದ್ದರಿಂದ ಕಾರ್ತೀಕ ಮಾಸದಲ್ಲಿ ಹೆಚ್ಚೆಚ್ಚು ದೀಪಗಳನ್ನು ಬೆಳಗಿಸಬೇಕು. ಆಶ್ವಿನ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಿಂದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯವರೆಗೆ ಕೃತಿಕಾ ನಕ್ಷತ್ರ ಬತ್ತಿಯನ್ನು ಹಚ್ಚಬೇಕು. ಕೃತಿಕಾ ನಕ್ಷತ್ರ ಎಂದರೆ ಈ ನಕ್ಷತ್ರವು ಆಶ್ವಿನ ಶುದ್ಧ ಪೂರ್ಣಿಮೆಯಿಂದ ಕಾರ್ತೀಕ ಹುಣ್ಣಿಮೆಯವರೆಗೆ ಮಾತ್ರ ಒಂದು ತಿಂಗಳು ಕೃತಿಕಾ ನಕ್ಷತ್ರ ಇರುತ್ತದೆ. ಇದು ವರ್ಷಕ್ಕೊಮ್ಮೆ ಬರುತ್ತದೆ. ಈ ಸಮಯದಲ್ಲಿ ಕೃತಿಕಾ ನಕ್ಷತ್ರ ದೀಪವನ್ನು ಅವಶ್ಯವಾಗಿ ಹಚ್ಚಬೇಕು. ಇದು ಕಾರ್ತೀಕ ಮಾಸದಲ್ಲಿ ಹಚ್ಚುವ ವಿಶೇಷ ದೀಪವಾಗಿದೆ. ನಾವು ಈ ಕೃತಿಕಾ ನಕ್ಷತ್ರ ದೀಪವನ್ನು ಆಶ್ವಿನ ಹುಣ್ಣಿಮೆಯಿಂದ ಕಾರ್ತೀಕ ಹುಣ್ಣಿಮೆವರೆಗೆ ಒಂದು ತಿಂಗಳು ಹಚ್ಚುವುದರಿಂದ ಭಗವಂತನ ಅನುಗ್ರಹಕ್ಕೆ ಪ್ರೀತಿಪಾತ್ರರಾಗಿ ಅನಂತ ಪುಣ್ಯವನ್ನು ಪಡೆಯಬಹುದಾಗಿದೆ. ಈಗ ಕೃತಿಕಾ ನಕ್ಷತ್ರ ಬತ್ತಿಯನ್ನು ಹೇಗೆ ಮಾಡಬೇಕೆಂದು ನೋಡೋಣ. ಮೊದಲು ಕಾಳಹತ್ತಿಯನ್ನು ಸ್ವಚ್ಛಗೊಳಿಸಿ ಈ ರೀತಿ ಮಾಡಿಟ್ಟುಕೊಳ್ಳಬೇಕು. ನೋಡಿ, ಹೀಗೆ ಭಗವಂತನ 5 ರೂಪಗಳನ್ನು ಚಿಂತನೆ ಮಾಡುತ್ತಾ 5 ಭಾಗಗಳನ್ನು ಇಡಬೇಕು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಹೀಗೆ 5 ಭಗವಂತನ ರೂಪಗಳನ್ನು ಚಿಂತನೆ ಮಾಡಿ ಈ 5 ಭಾಗಗಳನ್ನು ಇಡಬೇಕು. ನಂತರ ಈ ಎಲ್ಲ 5 ಭಾಗಗಳನ್ನು ಒಟ್ಟಿಗೆ ಸೇರಿಸಿ ಇದರಲ್ಲಿ ಪುನಃ 2 ಭಾಗಗಳನ್ನು ಮಾಡಬೇಕು. ಅಂದರೆ 5 + 5 10 ಭಗವಂತನ ದಶಾವತಾರ ಚಿಂತನೆಯನ್ನು ಮಾಡಬೇಕು. ಅಂದರೆ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಹೀಗೆ ಭಗವಂತನ ದಶಾವತಾರ ರೂಪಗಳ ಚಿಂತನೆಯನ್ನು ಮಾಡಿ ಪ್ಲಸ್ ಇನ್ನೂ ಒಂದು ಹತ್ತಿಯ ಭಾಗವನ್ನು ಸೇರಿಸಬೇಕು. ಅಂದರೆ ಒಟ್ಟು 11 ಭಾಗಗಳಾಗುತ್ತವೆ. ಈ ಎಲ್ಲ 10 ಭಾಗಗಳನ್ನು ಕೂಡಿಸಿ ಅದರಲ್ಲಿ 2 ಭಾಗ ಮಾಡಿ ಒಂದು ಭಾಗವನ್ನು ಈ ರೀತಿ ಹೊಸೆದು ಸ್ವಲ್ಪ ಹಾಲು ಮತ್ತು ನೀರನ್ನು ಸೇರಿಸಿ ಅದರಿಂದ ಸ್ವಲ್ಪ ದಪ್ಪ ಎಳೆಗಳನ್ನು ಈ ರೀತಿ ತೆಗೆಯಬೇಕು. ನೋಡಿ, ಎಳೆಗಳನ್ನು ಈ ರೀತಿ ಸ್ವಲ್ಪ ದಪ್ಪವಾಗಿ ತೆಗೆಯಬೇಕು. ನಂತರ ಈ 11 ಎಳೆಗಳಾಗುತ್ತವೆ. ಇದರಿಂದ 5 ಕುಸುರುಗಳನ್ನು ಮಾಡಿ ಬತ್ತಿಯನ್ನು ಮಾಡಬೇಕು. ಇದರಲ್ಲಿ 2 ವಿಧ ಇದೆ. ನೋಡಿ, ಇದು ಮೊದಲನೆಯ ವಿಧ. ಹೀಗೆ ಎಳೆಯನ್ನು 5 ಸಾರಿ ಸುತ್ತಿ ನಂತರ ಹೂಬತ್ತಿಯಂತೆ ಹಾಲು ನೀರಿನ ಮಿಶ್ರಣವನ್ನು ಹಚ್ಚಿ ಸ್ವಲ್ಪ ಸ್ವಲ್ಪ ಹತ್ತಿನ ಹಚ್ಚುತ್ತಾ ಈ ರೀತಿ ಹೂಬತ್ತಿಯನ್ನು ಮಾಡಬೇಕು. ನೋಡಿ, 5 ಕುಸುರುಗಳಾಗಿವೆ. ಈ ರೀತಿ 11 ಎಳೆಯ 5 ಕುಸುರುಗಳಿನ ಒಂದು ಬತ್ತಿ, ಅಂದರೆ 55 ಆಗುತ್ತದೆ. ಒಂದು ಬತ್ತಿ ಎಂದರೆ 55 ಎಂದು ಅರ್ಥ ಮಾಡಿಕೊಳ್ಳಬೇಕು. ಒಂದು ಬತ್ತಿ ಎಂದರೆ 11 × 5 55 ಆಯಿತು. ಈ ರೀತಿಯ 2 ಬತ್ತಿಗಳನ್ನು ಹಚ್ಚುವುದರಿಂದ
110 ಅಂದರೆ 108 ಎಳೆಯ ಬತ್ತಿಯನ್ನು ಹಚ್ಚಿದಂತೆ ಆಗುತ್ತದೆ. ಇದನ್ನು ನೀಲಾಂಜನದಲ್ಲಿ ಒಂದೊಂದು ಹೂಬತ್ತಿಯನ್ನು ಇಟ್ಟು ತುಪ್ಪದಲ್ಲಿ ದೀಪವನ್ನು ಹಚ್ಚಿದರೂ ನಡೆಯುತ್ತದೆ. ಕೆಲವರು ಒಂದು ಇಡಬಾರದೆಂದು ಕೆಲವರು 2 ಬತ್ತಿಯನ್ನು ಇಟ್ಟು ಹಚ್ಚುತ್ತಾರೆ. 2 ಹಚ್ಚಿದರೂ ಏನೂ ತೊಂದರೆ ಇಲ್ಲ. ನಿಮ್ಮ ಅನುಕೂಲದ ಪ್ರಕಾರ ನೀಲಾಂಜನದಲ್ಲಿ ತುಪ್ಪದಲ್ಲಿ ಒಂದೊಂದು ಬತ್ತಿಯನ್ನು ಆಗಲಿ ಅಥವಾ 2 ಬತ್ತಿಯನ್ನಾಗಲಿ ತುಪ್ಪದಲ್ಲಿ ಹಚ್ಚಬೇಕು. ಈ ಬತ್ತಿಯನ್ನು ಪ್ರಾತಃ ಕಾಲದಲ್ಲಿ 4:45ರಿಂದ 5:45 ಅಂದರೆ ಸುಮಾರು 6 ಗಂಟೆಯ ಒಳಗೆ, ಅಂದರೆ ಆಕಾಶದಲ್ಲಿ ನಕ್ಷತ್ರಗಳು ಇರುವಾಗಲೇ ಕಾರ್ತೀಕ ಸ್ನಾನ ಮಾಡಿ ದೇವರ ಮುಂದೆ ಅಥವಾ ತುಳಸಿ ಮುಂದೆ 2 ದೀಪಗಳನ್ನು ತುಪ್ಪದಲ್ಲಿ ಹಚ್ಚಬೇಕು. ಕೃತಿಕಾ ನಕ್ಷತ್ರ ಬತ್ತಿಯನ್ನು ಇನ್ನೊಂದು ವಿಧವಾಗಿಯೂ ಮಾಡಬಹುದು. 10+1 11 ಭಾಗಗಳು ಆದ ನಂತರ ಅದರಿಂದ ಎಳೆಗಳನ್ನು ತೆಗೆದು ಈ ರೀತಿ ಕುಸುರುಗಳನ್ನು ಮಾಡಬೇಕು. ಈ ರೀತಿ ಕುಸುರುಗಳನ್ನು ಮಾಡಿದ ನಂತರ ಐದು ಕುಸುರುಗಳನ್ನು ಜೋಡಿಸಿ ಒಂದು ಹೂಬತ್ತಿಯನ್ನಾಗಿ ಮಾಡಬೇಕು. ನೋಡಿ, ಈ ರೀತಿ 5 ಕುಸುರುಗಳಿಂದ ಮಾಡಿದ ಕೃತಿಕಾ ನಕ್ಷತ್ರ ಬತ್ತಿ 11 ಎಳೆಗಳಿಂದ ಮಾಡಿದ 5 ಕುಸುರುಗಳಿಂದ ಮಾಡಿದ ಬತ್ತಿಯಾಗಿದ್ದರಿಂದ ಇದು 11 × 5 55 ಆಗುತ್ತದೆ. ಇಂಥ 2 ಬತ್ತಿಗಳನ್ನು ಹಚ್ಚುವುದರಿಂದ 110 ಅಂದರೆ 108 ಬತ್ತಿ ಹಚ್ಚಿದ ಪುಣ್ಯವು ಲಭಿಸುತ್ತದೆ. ಕಾರ್ತಿಕ ಮಾಸದಲ್ಲಿ ಈ ದೀಪಗಳನ್ನು ಹಚ್ಚಿದ ನಂತರ ಅಥವಾ ಹಚ್ಚುವಾಗ ಪ್ರತಿನಿತ್ಯ ದಾಮೋದರ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು. ನೋಡಿ, ನಿಮಗೆ ಅನುಕೂಲವಾದಾಗ ಸಾಕಷ್ಟು ಕೃತಿಕಾ ನಕ್ಷತ್ರ ಬತ್ತಿಗಳನ್ನು ಈ ರೀತಿ ಮಾಡಿಟ್ಟುಕೊಂಡರೆ ನಿಮಗೆ ಪ್ರತಿನಿತ್ಯ ದೀಪ ಹಚ್ಚಲು ಅನುಕೂಲವಾಗುತ್ತದೆ. ದಾಮೋದರ ಸ್ತೋತ್ರದ ವಿಡಿಯೋ ಲಿಂಕನ್ನು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ. ಇದನ್ನು 5 ಕುಸುರುಗಳಿಂದ ಮಾಡಿದ್ದರಿಂದ ಇದು ಒಂಟಿ ಬತ್ತಿ ಎನಿಸುವುದಿಲ್ಲ. ಆದ್ದರಿಂದ ಒಂದೇ ಬತ್ತಿಯನ್ನು ಇಟ್ಟು ಸಹ 2 ನೀಲಾಂಜನದಲ್ಲಿ ಒಂದೊಂದೇ ಬತ್ತಿಯನ್ನು ಇಟ್ಟು ದೀಪವನ್ನು ಹಚ್ಚಬಹುದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ 2 ಬತ್ತಿಗಳನ್ನು ಸಹ ನೀವು ಹಚ್ಚಬಹುದು.